ಪ್ರಿಯ ದೇವಜನರೇ, ಸುಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯ ಹೋಲಿನೆಸ್, ಪರಿಶುದ್ಧತೆ, ಪವಿತ್ರತೆ. ಪರಿಶುದ್ಧತೆ ಎಂದರೆ ಬೇರ್ಪಡಿಸುವಿಕೆ. ಅಂದರೆ ನಾವು ಅಶುದ್ಧತೆಯಿಂದ ಬೇರ್ಪಟ್ಟು ಪರಿಶುದ್ಧತೆಯೆಡೆಗೆ ಸಾಗುವುದೇ ಪರಿಶುದ್ಧತೆ. ಅಂದರೆ ಅಶುದ್ಧತೆಯಿಂದ ಬೇರ್ಪಡುವುದು ಅಂದರೆ ಶುದ್ಧ ಮಾಡಿಕೊಳ್ಳುವುದು, ನಮ್ಮನ್ನು ನಾವೇ ಶುದ್ಧ ಮಾಡಿಕೊಳ್ಳುವುದು. ದೇವರ ವಾಕ್ಯ ಹೇಳುತ್ತದೆ, ನಾನು ಪರಿಶುದ್ಧನಾಗಿರುವಂತೆ ನೀವು ಕೂಡ ಪರಿಶುದ್ಧರಾಗಿರಬೇಕು. ನಿಮ್ಮನ್ನು ಕರೆದಾತನು ಪವಿತ್ರರಾಗಿರುವಂತೆ ನೀವು ಸಹ ನಡತೆಯಲ್ಲಿ ಪವಿತ್ರರಾಗಿರಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30-32ರಲ್ಲಿ ಹೀಗೆನ್ನುತ್ತದೆ, ದೇವರ ಪವಿತ್ರಾತ್ಮನನ್ನು ದುಃಖಿಸಬೇಡಿರಿ. ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಹೀಗೆ ಎಲ್ಲ ದ್ವೇಷ, ಹಾಗೆ ಮೋಸ, ಪಾಪಗಳಿಂದ ದೂರವಾಗಿ ನಾವು ಪರಿಶುದ್ಧತೆಯೆಡೆಗೆ ಸಾಗಬೇಕೆಂದು ದೇವರು ನಮ್ಮಿಂದ ಬಯಸುತ್ತಾರೆ. ನಾವು ಪರಿಶುದ್ಧರಾಗಿರುವುದರಿಂದ ದೇವರನ್ನು ನಾವು ಕಾಣಬಹುದು. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14 ಹೀಗೆ ಹೇಳುತ್ತದೆ, ಎಲ್ಲರೊಂದಿಗೂ ಸಮಾಧಾನವಾಗಿಯೂ ಇದ್ದು ಪರಿಶುದ್ಧತೆಯನ್ನು ಹಿಂಬಾಲಿಸಿರಿ. ಅದಲ್ಲದೆ ಪರಿಶುದ್ಧನಿಲ್ಲದೆ ಯಾರೊಬ್ಬನೂ ಕರ್ತನ ದರ್ಶನವನ್ನು ಪಡೆಯಲು ಸಾಧ್ಯವಿಲ್ಲ. ಹೀಗೆ ಕೊರಿಂಥದವರಿಗೆ ಬರೆದ ಪತ್ರಿಕೆ 7:1ನೇ ವಾಕ್ಯ ಹೇಳುತ್ತದೆ, ಪ್ರಿಯರೇ, ನಮಗೆ ಇಂತಹ ವಾಗ್ದಾನಗಳಿರುವುದರಿಂದ ನಾವು ಶರೀರ ಮತ್ತು ಆತ್ಮ ಇವುಗಳ ಸಮಸ್ತ ಮಲಿನತೆಯನ್ನು ಹೋಗಲಾಡಿಸಿಕೊಂಡು ದೇವರ ಭಯದಲ್ಲಿ ಪರಿಶುದ್ಧತೆಯನ್ನು ಪೂರ್ಣ ಮಾಡಿಕೊಳ್ಳೋಣ. ಹೌದು ಪ್ರಿಯರೇ, ನಾವು ತಪಸ್ಸು ಕಾಲದಲ್ಲಿ ನಮ್ಮ ಅಶುದ್ಧತೆಯನ್ನು ಹೋಗಲಾಡಿಸಿ ಪರಿಶುದ್ಧರಾಗಿ ದೇವರ ಮಕ್ಕಳಾಗಿ ಬಾಳಲು ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ಪ್ರಾರ್ಥಿಸೋಣ. ಆಮೆನ್.